ನಮಸ್ಕಾರ ಕರ್ನಾಟಕ ಜನತೆಗೆ. ಇವತ್ತು ನಾನು PDO ಎಕ್ಸಾಮ್ ಬರೆಯೋಕ್ಕೆ ಹೋಗತ್ತೀನಿ. ನಮ್ಮ ಡಿಸ್ಟಿಕ್ ಬಿಟ್ಟು ಇನ್ನೊಂದು ಡಿಸ್ಟಿಕ್ಕಿಗೆ ಹೋಗತ್ತೀನಿ. ಇದು ಎಂಥ ಕರ್ಮ ಮಾರೆ. ನಮ್ಮ ಡಿಸ್ಟಿಕ್ಕಾಗೆ ಎಷ್ಟೊಂದು ಸ್ಕೂಲ್ ಅದಾವೆ, ಕಾಲೇಜ್ ಅದಾವೆ, ಅಷ್ಟೊಂದು ತಾಲೂಕುಗಳದಾವೆ. ಅದನ್ನು ಬಿಟ್ಟು ಬೇರೆ ಡಿಸ್ಟಿಕ್ ತಾಲೂಕೊಳಗೆ ಹೋಗಿ ಎಕ್ಸಾಮ್ ಬರೆಯೋದಲ್ಲ ತುಂಬ ಕಷ್ಟ ಮಾರೆ. ಅದು ಬೇರೆ ಗುಡ್ಡದಾಗ ಬೆಡ್ದಾಗ ಐತೆ ನೋಡಿ. ಇದು ಗುಡ್ಡ ಬೆಟ್ಟ ಯಾವ ಥರ ಐತಿ ವಿಚಿತ್ರ ಮಾರ. ಇವೆಲ್ಲ ಇವಕ್ಕೆಲ್ಲ ಯಾಕೆ ಬೇಕು ಅಂತೇಳಿ ನಮಗೆ ಖರ್ಚು ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಎಲ್ಲ ಬೇಕಿತ್ತ ನಮಗೆ ಇವೆಲ್ಲ ಅಂತ. ಸೊ ನಮ್ಮ ತಾಲೂಕೊಳಗೆ ಎಷ್ಟೊಂದು ಪ್ಲೇಸ್ ಅದಾವೆ, ಎಷ್ಟೊಂದು ಕಾಲೇಜು ಸ್ಕೂಲ್ಗಳು ಅದಾವೆ. ಅದನ್ನು ಬಿಟ್ಟು ಇಷ್ಟು ದೂರ ಯಾವುದೋ ಒಂದು ಗುಡ್ಡದಾಗ ಸ್ಕೂಲ್ ಐತಿದು. ನಡ್ಕೊಂಡು ಹೋಗ್ಬೇಕು. ಬಸ್ ಸ್ಟ್ಯಾಂಡಿಂದ 2 ಕಿಲೋಮೀಟ್ರ್ ಐತಿ. ಇಲ್ಲಿ ಯಾವುದೇ ಥರದ ಆಟೋಗಳು ಅದಾವೆ ಗೊತ್ತಿಲ್ಲ ನಮಗೆ. ಸೊ ಕೇಳ್ಕೊಂಡು ಬಂದಾಕ್ರೆ ಇದೊಂದು ಶಾರ್ಟ್ಕಟ್ ಅಂತ ತೋರಿಸ್ತು. ಶಾರ್ಟ್ಕಟ್ ತೋರಿಸಿದ್ರು 2 ಕಿಲೋಮೀಟ್ರ್ ದೂರ ಅಂದರೆ 2.5 ಕಿಲೋಮೀಟ್ರ್ ಮರೆ. ಸೊ ಬೆಡ್ದಾಗ ಗುಡ್ದಾಗ ಅಂದ್ರೂ ಚಲೋ ಅದಾವೆ. ಸೊ ನೋಡ್ರಲ್ಲ ಹೆಂಗೈತಿ ಮನೆಗಳು, ಸಖತ್ತಾಗಿ. ಸ್ಟೇಟ್ ಹೋಗ್ಬೇಕು ರಾಯಲ್ ಪ್ಯಾಲೇಸಿಗೆ 1 ಕಿಲೋಮೀಟ್ರ. ಯಪ್ಪ ಇಷ್ಟೊಂದೆಲ್ಲ ಗುಡ್ಡ ಬೆಟ್ಟ ಬಂದ್ರೂ ಕೂಡ ಇನ್ನೂ 1 ಕಿಲೋಮೀಟ್ರ್ ಐತಿ. ಈ ಗುಡ್ಡದಾಗ ನಾವು ಎಕ್ಸಾಮ್ ಬರೆದು ವಿಡಿಯೋ ಆಗಬೇಕು. ಪಂಚಾಯತಿ ಡೆವಲಪ್ಮೆಂಟ್ ಆಫೀಸ್. ವಾಟ್ ಎ ಥೀಮ್, ವಾಟ್ ಎ ಕಾನ್ಸೆಪ್ಟ್. ಏನು ಮಾಡೋಕ್ಕಾಗಲ್ಲ, ಹಣೆ ಬರಗಳು ಬರೀಬೇಕು, ಆಗಬೇಕು ಅಷ್ಟೇ. ಎಷ್ಟು ಚೆನ್ನಾಗಿ ಮನೆಗಳು ಅಂದರೆ ಸಖತ್ತಾಗಿದ್ದಾವೆ ಇಲ್ಲಿ. ಸೂಪರಾಗಿರುವಂಥ ಮನೆಗಳು. ಅದು ಬೆಟ್ಟದ ಮೇಲೆ ಐತಿ. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಸ್ವಲ್ಪ ಊರು ಚೆನ್ನಾಗೈತೆ, ಡೆವಲಪ್ಡ್ ಐತೆ. ಸೊ ಹಾಗೆ ಮತ್ತು ಇಲ್ಲಿ ರೈತರು ಕೂಡ ತುಂಬ ಡೆವಲಪ್ ಇದೆ. ಯಾಕಪ್ಪ ಅಂದರೆ ಇಲ್ಲೆಲ್ಲ ಕಬ್ಬಿಗೆ ಬೆಳೀತಾರಲ್ಲ. ಸೊ ಒಳ್ಳೆ ರೇಟ್ ಹತ್ತುತ್ತೆ ರೈತರಿಗೆ. ಸೊ ರೈತರು ಸ್ವಲ್ಪ ಶ್ರೀಮಂತ ಅದಾರ ಅಂತ ಅನ್ಸುತ್ತೆ ನನಗೆ ಪರ್ಸ್ನಲ್ಲಿ, ಗೊತ್ತಿಲ್ಲ. ಅದ್ರ ಬಿಟ್ಟು ಸೊ ಐ ಲವ್ ಜಮಖಂಡಿ. ಇದುಗಳು ಎಷ್ಟು ಚೆನ್ನಾಗಿದ್ದಾವೆ ಇಲ್ಲಿ. ಫಿಲಮ್ಗಳು ಶೂಟಿಂಗ್ ಮಾಡಿದ್ರೆ ಸಖತ್ತಾಗಿ ಫಿಲಮ್ ಶೂಟ್ ಆಗ್ತದೆ ಇಲ್ಲಿ. ಸುಮ್ಮನೆ ಬೇರೆ ದೇಶಕ್ಕೆ ಹೋಗಿ ಶೂಟ್ ಮಾಡ್ಕೊಂಬರ್ತಾರೆ ಇಲ್ಲಿ. ಬಟ್ ಈ ಮಕ್ಕಳು ಸಖತ್ತಾಗಿರೋಂಥ ಫಿಲಮ್ ಶೂಟ್ ಆಗ್ತದೆ ಇಲ್ಲಿ. ಸೊ ಡ್ರೋನ್ ಕ್ಯಾಮ್ರಾದಲ್ಲಿ ಹಿಂಗೆ ವ್ಯೂ ಮಾಡಿಬಿಟ್ರೆ ಸ್ವರ್ಗ ಗುರು. ನೋಡಿ ಹೆಂಗೆ ಕಾಣಿಸ್ತೈತೆ, ಸಾಕಾಗೈತೆ. ಸಿಟಿನೂ ಚೆನ್ನಾಗೈತೆ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಸೊ ನಾನು ಹತ್ತತ್ರ ಅಲ್ಲಿ ಹೋಗ್ಬೇಕು. ಸೊ ಏನೋ ಮಸೀದಿಲಿ ನೋಡಿದ್ರೆ ಸಖತ್ತಾಗೈತೆ ವ್ಯೂಗಳು. ಸೊ ಫೋಟೋ ಶೂಟ್ ಮಾಡೋಕ್ಕೆ ಯಾರಾದರೂ ಬಂದರೆ ಇಲ್ಲಿ ಸಖತ್ತಾಗಿರೋಂಥ ಪ್ಲೇಸ್ ಐತಿದು. ಸೊ ಪ್ರೀ ವೆಡ್ಡಿಂಗ್ ಶೂಟು, ಆ ವೆಡ್ಡಿಂಗ್ ಶೂಟ್ ಅಂತ ಮಾಡಿಸ್ತಿರಲ್ಲ. ಸೊ ಬರ್ಬೋದು ಇಲ್ಲಿ, ಚೆನ್ನಾಗೈತೆ ಪ್ಲೇಸು ನೋಡೋಕ್ಕೆ. ಒಂಥರ ಫಿಲಮ್ಗಳು ಶೂಟು ಮಾಡ್ಕೋಬೋದು. ಆಮೇಲೆ ಶಾರ್ಟ್ ಫಿಲಮ್ ಮಾಡಿದವ್ರು ಕೂಡ ಇದು ಒಳ್ಳೆ ಅಪರ್ಚುನಿಟಿ, ಇಲ್ಲಿ ಒಳ್ಳೆ ಜಾಗ ಐತೆ ಅಂತ ನಾನು ಪರ್ಸ್ನಲ್ಲಾಗಿ ಸಜೆಸ್ಟ್ ಮಾಡ್ತೀನಿ. ಅದು ನೀವು ಬಿಟ್ಟಿದ್ದು. ಸೊ ಊರು ಹೆಂಗೆ ಎಷ್ಟು ಚೆನ್ನಾಗೈತೆ ನೋಡಿ, ವಿಶಾಲವಾಗಿರುವಂಥ ಜಮಖಂಡಿ ಚೆನ್ನಾಗೈತೆ ಊರು. ಸೊ ಐಡಿಯಾ ಆರ್ಕಿಟೆಕ್ಚರಿ ಚೆನ್ನಾಗೈತೆ ಸ್ವಲ್ಪ. ಅಂದರೆ ಬೆಟ್ಟ ಗುಡ್ಡದಾಗೆ ಚೆನ್ನಾಗಿ ಮಾಡಿದ್ದಾರೆ ಮನೆಗಳನ್ನೆಲ್ಲ. ಸ್ಕೂಲ್ ಮಾತ್ರ ಚೆನ್ನಾಗೈತೆ. ಇದು ಒಂಥರ ಸಖತ್ತಾಗಿರೋಂಥ ವ್ಯೂಗಳು ಇಟ್ಟಿದ್ದಾರೆ. ಸೊ ಸ್ಕೂಲೋ ಬೇರೆ ಏನೋ ಗೊತ್ತಿಲ್ಲ, ಅದು ಮಾತ್ರ ಚೆನ್ನಾಗೈತೆ. ಅದು ಒಂಥರ ಕಮಾನ ಟೈಪ್ ಐತಲ್ಲ, ಸಖತ್ತಾಗೈತೆ. ಇದು ಕೆರೆ ಚೆನ್ನಾಗೈತೆ. ಒಂಥರ ಎಲ್ಲೋ ಬೆಟ್ಟದಾಗೆ ಒಂಥರ ದೇವಸ್ಥಾನ, ಯಾವುದೋ ಒಂದು ದೇವಸ್ಥಾನ ಐತೆ. ಸೊ ಅಲ್ಲೇ ಹತ್ರ ಒಂದು ಸ್ಕೂಲ್ ಐತಿದ್ದು. ಸೊ ಸಖತ್ತಾಗೈತೆ ನನಗೆ ಅನಿಸಿದ ಪ್ರಕಾರ. ಸೊ ನೋಡಿರಿ, ಇದು ಕಲ್ಯಾಣಿ ಅಂತ ನಾನು ಕರ್ಕೋಬೋದು, ಯಾಕಂದರೆ ಗೊತ್ತಿಲ್ಲ ಇದರ ನಿಜವಾದ ಹೆಸರು ಏನಂತೇಳಿ. ಸೊ ನನಗೆ ಅನಿಸಿರೋದು ಇದು ಕಲ್ಯಾಣಿ ಅಂಥೇಳಿ. ಸೊ ಇಲ್ಲಿಂದ ನೀರು ಚೆನ್ನಾಗಿ ಬರ್ತೈತೆ. ಸೊ ಯಾಕಂದರೆ ಆ ಕೆರೆಯಿಂದ ಬರ್ತೈತೆ. ಆಮೇಲೆ ಅಲ್ಲಿಂದ ಬಂದು ಕೈಕಾಲು ತಗೋಬೋದು. ಸೊ ನೀರು ಸ್ವಲ್ಪ ಗಲೀಜಾಗಿದೆ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಬೇಕಂದವ್ರು. ಸ್ಕೂಲು ವಾತಾವರಣ ಮಾತ್ರ ಸಖತ್ತಾಗೈತೆ, ಇಷ್ಟ ಆಯ್ತು ನನಗೆ. ಸೊ ಇಲ್ಲಿ ಇಂಥ ಜಾಗದಾಗ ನಾವು ಕಲಿಬೇಕಲ್ಲ ಒಂದು ಸ್ವಲ್ಪ. ಅಂದ್ರೆ ನೇಚರಾಗಿ, ಅಂದರೆ ನ್ಯಾಚುರಲ್ ಅಂದರೆ ಯಾವ ಥರ ಅಂತಾರಪ್ಪ ಅದಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಸೊ ನೇಚರ್ ಒಳಗೆ ಇದ್ಕೊಂಡು ಕಲಿಬೇಕಂತಾರಲ್ಲ. ಸೊ ಈ ಜಾಗ ಸಖತ್ತಾಗೈತೆ. ಹಳೆ ಕಾಲದ ಮನೆಗಳು. ಸೊ ಇವೆಲ್ಲ ಇರೋದು ಸಖತ್ತಾಗೈತೆ, ಚೆನ್ನಾಗೈತೆ. ಹಳೆ ಕಾಲದ ಇವೆಲ್ಲ ಒಳಗಡೆ ಸಖತ್ತಾಗಿರುವಂಥ. ಮತ್ತು ಇದು ಪ್ಯಾಲೇಸು ಚೆನ್ನಾಗೈತೆ. ಐ ಲವ್ ಇಟ್. ಇನ್ನೊಂದು ಗಂಟೆ ಐತೆ, ಅಲ್ಲಿ ತನಕ ವಿಡಿಯೋ ಮಾಡಿಕೊಳ್ಳೋಣ. ಪರ್ಸ್ನಲಿ ತುಂಬ ಇಷ್ಟ ಐತಿ ಈ ಸ್ಕೂಲು ಕಾಲೇಜು, ಸಖತ್ತಾಗೈತೆ. ನೋಡ್ತಿದ್ರಲ್ಲ ಇಲ್ಲಿ. ಸೊ ಬಂಕ್ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಮಾತ್ರ ಸಖತ್ತಾಗಿರೋಂಥ ಸ್ಕೂಲ್ ಇದು. ನಿಮಗೆ ಬಿಟ್ಟಿದ್ದು ಮುಂದಿಂದು ಚೆನ್ನಾಗೈತೆ, ಒಂಥರ ಸೂಪರ್. ಸ್ಕೂಲು ಕಾಲೇಜು. ಸೊ ಅಲ್ಲಿ ಹೊಸ ಬಿಲ್ಡಿಂಗ್ ಕಾಣಿಸ್ತಿದ್ದಾರೆ ಅನ್ಸುತ್ತೆ ಅದು. ಸೊ ಇಲ್ಲೇ ಒಂದಕ್ಕೆ ಸಣ್ಣದಾಗಿ ಒಂದು ಹೊಂಡ ಐತೆ.
ಹಿಂಗಟ್ಟು ಮಾಡಿ ಎಕ್ಸಾಮ್ ಮುಗಿಸ್ಕೊಂಬಂದಿನಿ. ಅಪ್ಪ ಈ ಥರ ನಾನು ಎಕ್ಸಾಮ್ ಎಲ್ಲೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ಪಿ ಡಿ ಒ ಎಕ್ಸಾಮ್ ಬರೆಯತ್ತೀನಿ. ಸ್ವಲ್ಪ ವಿಚಿತ್ರ ಆಗ್ತದೆ, ಯಾಕಂದರೆ ನಾವೆಲ್ಲ ಬರೀಬೇಕು. ಸೊ 150 ಮಾರ್ಕ್ಸ್ ಕಂಪ್ಲೀಟಾಗಿ ಬರೀಬೇಕು. ಸೊ 25 ಅಂತೇಳಿ 4 ಸೆಕ್ಷನ್ ಇರ್ತಾವೆ. ಸೊ 25 ಮಾರ್ಕ್ಸಿಂದ ಬರೀಬೇಕು. ಸೊ 3-4 ಪೇಜ್ ಬರೀಬೇಕು. ಸೊ ಇಷ್ಟು ದಿನ ಇಂಜಿನಿಯರಿಂಗ್ ಮಾಡಿ ಇವಾಗ ಕನ್ನಡ ಬರೀಬೇಕಲ್ಲ, ಸೊ ಕೈ ಹೊಟ್ಟೆ ಹೊಳ್ಳಾಡಲ್ಲ. ಅದರೊಳಗೆ ಬೇರೆ ಬ್ಲೂ ಇಂಕ್ ಬ್ಲ್ಯಾಕ್ ಇಂಕ್ ಫಿಕ್ಸ್. ಈ ಪೇಪರ್ಗೆ ನಾವು ಕಂಪಲ್ಸರಿ ಏನಂದರೆ ಬ್ಲ್ಯಾಕ್ ಇಂಕೇ ತೊಗೊಂಡು ಹೋಗ್ಬೇಕು, ಯಾಕಂದರೆ ಸ್ಕ್ಯಾನರ್ ಆಗುತ್ತಲ್ಲ ಅದ್ರ ಸಂಬಂಧ. ಸೊ ಯಾರಾದರೂ ಪಿ ಡಿ ಒ ಎಕ್ಸಾಮ್ ಬರೆಯೋಕ್ಕೆ ಬರ್ತಿರಲ್ಲ, ಕಂಪಲ್ಸರಿ ಬ್ಲ್ಯಾಕ್ ಇಂಕ್ ಪೆನ್ ಇಟ್ಕೊಂಡೇ ಬರಬೇಕು ನೀವು, ಇಲ್ಲಾಂದರೆ ವರ್ಕೌಟ್ ಆಗೋಲ್ಲ. ಅದ್ರ ಸಂಬಂಧ ಕಂಪಲ್ಸರಿ ಬ್ಲ್ಯಾಕ್ ಇಂಕ್ ಪೆನ್. ನಾನು ಬ್ಲೂ ಇಂಕ್ ತೊಗೊಂಡೋಗಿದ್ದೆ, ಬಟ್ ಏನು ಮಾಡೋದು ಮತ್ತೆ ಚೇಂಜ್ ಮಾಡಿ ಬ್ಲ್ಯಾಕ್ ಇಂಕ್ ತೊಗೊಂಡದೆ. ಸೊ ಅಲ್ಲಿ ಯಾರೋ ನನಗೆ ಹೆಲ್ಪ್ ಮಾಡಿದರು. ಸೊ ಅದೇ ಕಾರಣ ನೀವು ಯಾರಾದರೂ ಎಕ್ಸಾಮ್ ಪಿ ಡಿ ಒ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರಂದರೆ ಸೊ ಮುಂಚಿತವಾಗಿ ಒಂದು ಬ್ಲ್ಯಾಕ್ ಇಂಕನ್ನು ತೊಗೊಂಡು ಹೋಗಲೇಬೇಕಾಗ್ತದೆ. ಸೊ ಅದ್ರ ಸಂಬಂಧ ಸೊ ಎಕ್ಸಾಮ್ ಕ್ವಶನ್ ಪೇಪರ್ ಮಾತ್ರ ಸ್ವಲ್ಪ ಸೈಕಿತ್ತು. ಹೆಂಗಂದರೆ ಅದು ಒಟ್ಟು ಅರ್ಥ ಆಗಲಿಲ್ಲ ಫಸ್ಟಿಗೆ, ಯಾಕಂದರೆ ನಾನು ಫಸ್ಟ್ ಟೈಮ್ ಬರೆಯತ್ತಿಲ್ಲ. ಸೊ ಮುಂಚೆನೂ ಯಾವುದೇ ಥರ ಪ್ಯಾಟರ್ನ್ ಎಲ್ಲ ನೋಡಿರಲಿಲ್ಲ. ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಆಯಿತು, ಸ್ವಲ್ಪ ಟಫ್ ಆದಂಗೆ ಆಯ್ತು ನನಗೆ. ಅಂದ್ರೂ ಕೂಡ ಸ್ವಲ್ಪ ಈಸಿ ಅನ್ನಿಸ್ತು. ಓಕೆ, ಬರೆದೆ ಆರಾಮಾಗಿ. ಸೊ 150ಕ್ಕೆ 50 ಮಾರ್ಕ್ಸ್ ಬಿದ್ದರೆ ಸಾಕು, ಆರಾಮಾಗಿ ಪಾಸ್ ಆಗ್ತೀವಿ. ನೋಡುವ ಸೊ ಅವ್ರು ಹೆಂಗೆ ಮಾರ್ಕ್ಸ್ ಕೊಡ್ತಾರೆ ಅಂತೇಳಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇವಾಗ ಮತ್ತೆ ಜಮಖಂಡಿಯಿಂದ ಬಿಜಾಪುರಕ್ಕೆ ಹೋಗ್ಬೇಕು, ಮುಧೋಳಕ್ಕೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಎರಡೆರಡು ಕಡೆ ನಮ್ಮ ಇದು ಇರ್ತಾವೆ, ಸೆಂಟ್ರ್ ಇರ್ತಾವೆ. ನೋಡಬೇಕು ನಮ್ಮ ಪರಿಸ್ಥಿತಿ ಯಾವ ಥರ ಐತೆ ಅಂತೇಳಿ. ಸೊ ಅಲ್ಲಿ ಮುಧೋಳಗೆ ಹೋಗಿ ಲಾಡ್ಜ್ ಹಿಡಿಬೇಕು, ಓಪನ್ ಲಾಡ್ಜು ಕ್ಲೋಸ್ ಲಾಡ್ಜ್ ಯಾವುದೋ ಒಂದು ನಮ್ಮ ದೋಸ್ತ ಹೇಳೋಣ. ಮತ್ತು ಇನ್ನೊಂದು ಕಡೆ ಏನೇನಾಗುತ್ತೆ ಗೊತ್ತಿಲ್ಲ. ನಮಸ್ಕಾರ ರೀ ನಮ್ಮ ಶಾಣೆ ಮಂದಿಗೆ. ಇವತ್ತು ನಾನು ಇರೋದು ಮುಧೋಳದಾಗ ಯಾಕೆ ಇದ್ದೀನಪ್ಪ ಅಂದರೆ, ನಿನ್ನೆ ಜಮಖಂಡಿದಾಗ ಎಕ್ಸಾಮ್ ಇತ್ತು. ಅಲ್ಲಿ ಮುಗಿಸ್ಕೊಂಡು ನಮ್ಮ ಇಲ್ಲಿ ಬಿಜಾಪುರಕ್ಕೆ ಹೋಗ್ಬೇಕು ಎಲ್ಲೋಗ್ಬೇಕು ಅಂತೇಳಿ ಕನ್ಫ್ಯೂಷನ್ ಇದ್ದಾಕರ ನಮ್ಮ ತಮ್ಮನ ಫ್ರೆಂಡ್ಸು, ಸೊ ನನಗೂ ಫ್ರೆಂಡ್ಸೇ ಆದರು. ಸೊ ಅವ್ರ ರೂಮಿಗೆ ಹೋಗಿ ಒಂದಿನ ಇದ್ದು, ಸೊ ಎಲ್ಲ ಕೆಲಸಗಳದೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ 7 ಗಂಟೆಗೆ ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ಮುಧೋಳದಾಗ ಬಂದೀನಿ. ಇವಾಗ ಸುಮಾರು 7-7:30 ಆಗಿರ್ಬೇಕು ಟೈಮು. ಸೊ 19 ಕಿಲೋಮೀಟ್ರ್ ಮುಧೋಳಿಂದ. ಸೊ ಈ ಪಿ ಡಿ ಒ ಎಕ್ಸಾಮ್ ಹೆಂಗೈತಂದರೆ, ಒಂದು ಯಾವ ಡಿಸ್ಟಿಕಲ್ಲಿ ಇರ್ತೀವಲ್ಲ ನಾವು ಆ ಡಿಸ್ಟಿಕಲ್ಲಿ ಹಾಕಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಯಾಕಂದರೆ ಗೊತ್ತಿರೋ ಊರು, ಬೇಗ ಹೋಗ್ತೀವಿ, ಯಾವಾಗ ಟೈಮಿಗೆ ಬಸ್ ಇರ್ತಾವೆ ಅಂತೇಳಿ. ಮತ್ತು ಇವೆಲ್ಲ ಗೊತ್ತಿಲ್ಲಾರ್ದವರು ಯಾವಾಗ ಸ್ವಲ್ಪ ಬೇಗ ಅರ್ಜೆಂಟಾಗಿ ಓದ್ಕೊಂಬರ್ಬೇಕು. ಇವಾಗ 10 ಗಂಟೆಗೆ ಎಕ್ಸಾಮ್ ಇಷ್ಟು ಬೇಗ ಬಂದಿವಿ, ಏನು ಮಾಡ್ಬೇಕು, ಎಲ್ಲಿ ಕೂತ್ಕೊಂಡು ಎಲ್ಲಿ ಮಾಡ್ಬೇಕಂತ ಗೊತ್ತಿಲ್ಲ. ಇರಲಿ, ಏನು ಮಾಡೋಕ್ಕಾಗಲ್ಲ, ಬಂದು ಅಂದಮೇಲೆ ಎಕ್ಸಾಮ್ ಬರಲೇಬೇಕಾಗ್ತದೆ. ನೋಡೋಣ, ಇವತ್ತು GK ಪೇಪರ್ 1, 2 ಅಂತ 2 ಅದಾವ. ನೋಡ್ಬೇಕು ಏನೇನಾಗತ್ತೆ ಅಂತೇಳಿ. ನೋಡೋಣ, ಕೈ ತೋರಿಸುವ. ಮತ್ತು ಇವತ್ತು ನಂದು ನ್ಯೂ ಗರ್ಲ್ಸ್ ಹೈಸ್ಕೂಲ್ ಅಂತೇಳಿ ಬಿದ್ದಿದೆ. ನಿನ್ನೆ ರಾಯಲ್ ಪ್ಯಾಲೇಸ್ ಸ್ಕೂಲ್ ಅಂತೇಳಿ ಬಂದಿತ್ತು, ಬಟ್ ಇವತ್ತು ನ್ಯೂ ಗರ್ಲ್ಸ್ ಹೈಸ್ಕೂಲ್ ಅಂತೇಳಿ ಬಂದೈತೆ. ನೋಡ್ಬೇಕು ಮತ್ತೆ ಕಾದು ಏನೇನಾಗುತ್ತೆ ಏನೇನಿಲ್ಲ ಅಂತೇಳಿ. ಇವತ್ತಿನ ಪೇಪರ್ ಚಲೋ ಆಗಲಿ, ನಿಮ್ಮ ಆಶೀರ್ವಾದ ಬೇಕಂತೇಳಿ ಕೇಳ್ಕೊತೀನಿ ನಾನು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಕ್ಸಾಮ್ ಮುಗಿಸ್ಕೊಂಡು ವಾಪಸ್ ಬಂದೀನಿ. ಸೊ ಇದು ಎಂಟ್ರೆನ್ಸ್ ಅನ್ಸುತ್ತೆ ಮೇ ಬಿ. ಸೊ ಇದು ಶಿವಾಜಿ ಸರ್ಕಲ್, ಇಲ್ಲಿಂದ ಒಳಗೆ ಕಾಲೇಜಿಗೆ ಎಂಟ್ರಿ. ಸೊ ಮಾರ್ಕೆಟಿಗೂ ಇಲ್ಲಿಂದನೇ ಎಂಟ್ರಿ ಅನ್ಸುತ್ತೆ ನನಗೆ ಅನ್ಸೋ ಮಟ್ಟಿಗೆ. ಸೊ ಸಿಟಿ ಸ್ವಲ್ಪ ಜನ ಜಾಸ್ತಿ ಅನಿಸುತ್ತೆ ಇಲ್ಲೆಲ್ಲ.